ಪರಿಸರ ಅಧ್ಯಯನ 4ನೇ ತರಗತಿ 2ನೇ ಚಾಪ್ಟರ್ PSTRಗೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಈ ಒಂದು ಪಾಠದ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಚಾಪ್ಟರ್. ಮೊದಲನೇ ಪ್ರಶ್ನೆ, ಗುಂಪಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಉದಾಹರಣೆ ನೀಡಿ. ಯಾವೊಂದು ಪ್ರಾಣಿಗಳು ಗುಂಪಿನಲ್ಲಿ ವಾಸಿಸ್ತವೆ ಅಂತಕ್ಕಂಥದ್ದು? ಉತ್ತರ ಇರುವೆಗಳು, ಆನೆಗಳು, ಜಿಂಕೆಗಳು ಮತ್ತು ಜೇನುನೊಣಗಳು ಏನದಂದ್ರ ಗುಂಪಿನಲ್ಲಿ ವಾಸಿಸ್ತಕ್ಕಂಥ ಪ್ರಾಣಿಗಳು. ಹಾಗಾಗಿ ಗುಂಪಿನಲ್ಲಿ ವಾಸಿಸ್ತಕ್ಕಂಥ ಪ್ರಾಣಿಗಳು ಯಾವಂದ್ರೆ ಇರುವೆಗಳು, ಆನೆಗಳು, ಜಿಂಕೆಗಳು ಮತ್ತು ಜೇನುನೊಣಗಳು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಮನುಷ್ಯರಂತೆ ಏನದಂದ್ರ ಕೆಲವು ಪ್ರಾಣಿಗಳು ತಮ್ಮ ರಕ್ಷಣೆಗಾಗಿ ಅದೇ ರೀತಿಯಾಗಿ ಆಹಾರಕ್ಕಾಗಿ ಏನದಂದ್ರ ಗುಂಪಿನಲ್ಲಿ ವಾಸಿಸ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದನ್ನ ಏನೆಂದು ಕರೆಯುತ್ತಾರೆ ಅಂತ ಹೇಳಿ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಗೊತ್ತಿರಬೇಕು, ಇದನ್ನ ಸಾಮಾಜಿಕ ಜೀವನ ಎಂದು ಕರೆಯುತ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ, ಯಾವ ಪ್ರಾಣಿಯು ಸಾಮಾನ್ಯವಾಗಿ ಗುಂಪಿನಲ್ಲಿ ಇರದೆ ಒಂಟಿಯಾಗಿ ವಾಸಿಸುತ್ತವೆ? ಯಾವ ಒಂದು ಪ್ರಾಣಿ ಸಾಮಾನ್ಯವಾಗಿ ಗುಂಪಿನಲ್ಲಿ ಇರದೆ ಒಂಟಿಯಾಗಿ ಇರತಕ್ಕಂಥ ಪ್ರಾಣಿ ಯಾವುದು ಅಂತೇಳಿ ಕೇಳತಕ್ಕಂಥದ್ದು? ಉತ್ತರ ಹುಲಿ. ಹೆಚ್ಚಿನ ಪ್ರಾಣಿಗಳು ಕೂಡಿ ಬಾಳತಕ್ಕಂಥದ್ದು ನೋಡ್ತೀವಿ, ಆದರೆ ಹುಲಿ ಏನದಂದ್ರ ಸಾಮಾನ್ಯವಾಗಿ ಕಾಡಿನಲ್ಲಿ ಒಂಟಿಯಾಗಿ ಓಡಾಡ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್, ಜೇನುನೊಣಗಳು ಹೂಗಳಿಂದ ಏನನ್ನ ಸಂಗ್ರಹಿಸುತ್ತವೆ? ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಜೇನುನೊಣಗಳು ಹೂಗಳಿಂದ ಏನನ್ನ ಸಂಗ್ರಹಿಸುತ್ತವೆ ಅಂದ್ರೆ ಉತ್ತರ ಇವು ಮಕರಂದವನ್ನ ಸಂಗ್ರಹಿಸುತ್ತವೆ. ಅಂದ್ರೆ ಜೇನುನೊಣಗಳು ಹೂವಿನ ಮೇಲೆ ಕುಳಿತು ಮಕರಂದವನ್ನ ಹೀರುತ್ತವೆ. ಈ ಒಂದು ಹೀರಿದ ಮಕರಂದವನ್ನ ಅವುಗಳು ಜೇನುತುಪ್ಪವಾಗಿ ಪರಿವರ್ತಿಸ್ತವೆ. ಇದನ್ನ ಅವುಗಳು ಗೂಡಿನಲ್ಲಿ ಸಂಗ್ರಹಿಸಿಕೊಳ್ಳುತ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇದರ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಜೇನುನೊಣಗಳು ತಮ್ಮ ಗೂಡನ್ನ ಯಾವುದರಿಂದ ನಿರ್ಮಿಸುತ್ತವೆ? ಜೇನುನೊಣಗಳು ತಮ್ಮ ಗೂಡನ್ನ ಯಾವುದರಿಂದ ಕಟ್ಟುತ್ತವೆ ಅಂತಕ್ಕಂಥದ್ದು? ಯಾವುದರಿಂದ ಕಟ್ಟುತ್ತವೆ ಅಂದ್ರೆ ಉತ್ತರ ಮೇಣ, ವ್ಯಾಕ್ಸ್. ಹಾಗಾದರೆ ಇದು ಎಲ್ಲಿ ತಯಾರಾಗುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಜೇನುನೊಣಗಳು ತಮ್ಮ ದೇಹದಿಂದ ಉತ್ಪತ್ತಿ ಮಾಡುವ ಒಂದು ಅಂಟು ದ್ರವ್ಯವೇ ಏನಾಗಿರ್ತದೆ ಅಂದ್ರ ಮೇಣ. ಹಾಗಾದ್ರೆ ಜೇನುನೊಣಗಳು ಮೇಣವನ್ನ ಅವುಗಳೇನಂದ ತಯಾರಿಸ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಜೇನುನೊಣಗಳು ತಮ್ಮ ದೇಹದಿಂದ ಉತ್ಪತ್ತಿ ಮಾಡುವ ಒಂದು ಅಂಟು ದ್ರವ್ಯ ಏನಂತೇಳಿ ಕರೀತಾರಂದ್ರ ಮೇಣ ಅಂತೇಳಿ, ವ್ಯಾಕ್ಸ್ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಇದರಿಂದ ಅವು ಗಟ್ಟಿ ಮುಟ್ಟಾದ ಗೂಡುಗಳನ್ನ ಕಟ್ಟುತ್ತವೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್, ಜೇನುತುಪ್ಪವು ಶುದ್ಧವಾಗಿದೆಯೇ ಎಂದು ಪತ್ತೆ ಹಚ್ಚುವುದು ಹೇಗೆ? ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಜೇನುತುಪ್ಪ ಶುದ್ಧವಾಗಿದೆಯೋ ಅಥವಾ ಇಲ್ಲವೋ ಎಂದು ಹೇಗೆ ಪತ್ತೆ ಹಚ್ಚಬೇಕು ಎಂದು ಉತ್ತರ ನೋಡ್ತೀವಿ. ಒಂದು ನೀರಿನ ಲೋಟಕ್ಕೆ ಒಂದು ಹನಿ ಜೇನುತುಪ್ಪ ಹಾಕಿದಾಗ ಅದು ತಳಕ್ಕೆ ಹೋಗಿ ನಿಧಾನವಾಗಿ ಕರಗಿದರೆ ಅದು ಏನಂದ್ರ ಶುದ್ಧ ಜೇನುತುಪ್ಪ. ಒಂದು ವೇಳೆ ಅದು ತಳಭಾಗಕ್ಕೆ ಹೋಗದೆ ಕರಗದೆ ಇದ್ರೆ ಅದು ಏನದಂದ್ರ ಶುದ್ಧವಾದ ತುಪ್ಪ ಇಲ್ಲ ಅಂತೇಳಿ ನಾವು ಅದನ್ನ ಗುರುತಿಸಬಹುದು ಈಸಿಯಾಗಿ. ಹಾಗಾದ್ರೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಂದ್ರೆ ಶುದ್ಧವಾಗಿದೆ ಎಂದು ಹೇಗೆ ಪರೀಕ್ಷಿಸಬೇಕೆಂದ್ರೆ, ನೀರಿನ ಲೋಟಕ್ಕೆ ಒಂದು ಹನಿ ಜೇನುತುಪ್ಪ ಹಾಕಿದಾಗ ಅದು ತಳಕ್ಕೆ ಹೋಗಿ ನಿಧಾನವಾಗಿ ಕರಗಿದ್ರೆ ಅದು ಜೇನುತುಪ್ಪ ಏನಂದ್ರೆ ಶುದ್ಧವಾಗಿದೆ ಅಂತ ಅರ್ಥ. ಒಂದು ವೇಳೆ ಜೇನುತುಪ್ಪವು ನೀರಿನಲ್ಲಿ ಹಾಕಿದ ತಕ್ಷಣ ಪೂರ್ತಿ ಬೆರೆತು ಹೋದರೆ ಅದರಲ್ಲಿ ಸಕ್ಕರೆ, ನೀರು ಅಥವಾ ಬೆಲ್ಲ ಸೇರಿಸಲಾಗಿದೆ ಎಂದರ್ಥ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು, ಒಂದು ವೇಳೆ ಜೇನುತುಪ್ಪವು ನೀರಿನಲ್ಲಿ ಹಾಕಿದ ತಕ್ಷಣ ಪೂರ್ತಿಯಾಗಿ ಬೆರೆತು ಹೋದರೆ ಅದರಲ್ಲಿ ಏನ್ ಹಾಕಿದೆ ಅಂತ ಅರ್ಥ ಅಂದ್ರೆ ಸಕ್ಕರೆ, ನೀರು ಅಥವಾ ಬೆಲ್ಲ ಸೇರಿಸಲಾಗಿದೆ ಎಂದರ್ಥ ಅಂತ ಹೇಳಿ ನಾವು ತಿಳ್ಕೊಬೇಕು. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇದರ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ PSTR ನಲ್ಲಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಮಾನವರು ತಿನ್ನುವ ಕೀಟಗಳಿಂದ ಉತ್ಪತ್ತಿಯಾಗುವ ಏಕೈಕ ಆಹಾರ ಪದಾರ್ಥ ಯಾವುದು ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪ್ರಶ್ನೆ. ಮಾನವರು ಸಸ್ಯಗಳಿಂದ ಆಹಾರವನ್ನ ಸೇವಿಸ್ತಕ್ಕಂಥದ್ದು ನೋಡ್ತೀವಿ, ಪ್ರಾಣಿಗಳಿಂದ ಆಹಾರವನ್ನ ಸೇವಿಸ್ತಕ್ಕಂಥದ್ದು ನೋಡ್ತೀವಿ, ಆದರೆ ಕೀಟಗಳಿಂದ ಏಕೈಕ ಆಹಾರ ಪದಾರ್ಥವನ್ನ ಸೇವಿಸ್ತವೆ. ಹಾಗಾದ್ರದ್ದು ಯಾವುದು ಅಂದ್ರ ಉತ್ತರ ಜೇನುತುಪ್ಪ. ಜಗತ್ತಿನಲ್ಲಿ ಕೀಟಗಳು ತಯಾರಿಸುವ ಆಹಾರಗಳಲ್ಲಿ ಮನುಷ್ಯರು ಸೇವಿಸುವ ಏಕೈಕ ನೈಸರ್ಗಿಕ ಆಹಾರ ಅಂದ್ರೆ ಜೇನುತುಪ್ಪವಾಗಿರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇದು ಕೂಡ. ಒಂದು ಜೇನುನೊಣವು ಒಂದು ಬಾರಿ ಆಹಾರ ಸಂಗ್ರಹಣೆಗೆ ಹೋದಾಗ ಎಷ್ಟು ಹೂಗಳಿಗೆ ಭೇಟಿ ನೀಡುವುದು? ಒಂದು ಜೇನುನೊಣವು ಒಂದು ಬಾರಿ ಆಹಾರ ಸಂಗ್ರಹಣೆಗೆ ಅಂದ್ರೆ ಮಕರಂದವನ್ನ ಸಂಗ್ರಹಿಸಲು ಹೋದಾಗ
ಎಷ್ಟು ಹೂಗಳಿಗೆ ಭೇಟಿ ನೀಡುತ್ತದೆ ಅಂತಕ್ಕಂಥದ್ದು. ಉತ್ತರ 50ರಿಂದ 100 ಹೂಗಳಿಗೆ ಭೇಟಿ ನೀಡುತ್ತದೆ ಅಂತೇಳಿ ಅಂದಾಜು ನಮ್ಗೆ ನೆನಪಿನಲ್ಲಿರಬೇಕು. ಜೇನುನೊಣಗಳು ಬಹಳಷ್ಟು ಕಷ್ಟಜೀವಿಗಳು. ಅವುಗಳು ಮಕರಂದಕ್ಕಾಗಿ ಒಂದು ಸುತ್ತಿನಲ್ಲಿ 100 ಹೂಗಳಿಗೆ ಮೇಲೆ ಕುಳಿತು ಕೆಲಸ ಮಾಡುತ್ತವೆ ಅಂತಕ್ಕಂಥದ್ದು. ಅಂದ್ರೆ ಜೇನು ತುಪ್ಪವನ್ನ ಮಾಡಬೇಕು ಜೇನುಗಳು ಅಂದಾಗ ಅವುಗಳು ಮಕರಂದ ಬೇಕು. ಆ ಮಕರಂದ ಸಂಗ್ರಹಣೆಗಾಗಿ ಏನಂತಂದ್ರ ಜೇನುಹುಳುಗಳು ಸುಮಾರು 50ರಿಂದ 100 ಹೂಗಳಿಗೆ ಏನಂದ್ರ ಭೇಟಿ ನೀಡ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್, ಮಣ್ಣಿನಲ್ಲಿ ಗಾಳಿ ಆಡುವಂತೆ ಮಾಡಿ ಸಸ್ಯಗಳು ಸೊಂಪಾಗಿ ಬೆಳೆಯಲು ಸಹಾಯ ಮಾಡುವ ಕೀಟಗಳು ಯಾವುವು? ಮಣ್ಣಿನಲ್ಲಿ ಗಾಳಿ ಆಡುವಂತೆ ಮಾಡಿ ಸಸ್ಯಗಳು ಸೊಂಪಾಗಿ ಬೆಳೆಯಲು ಸಹಾಯ ಮಾಡುವ ಕೀಟಗಳು ಯಾವುವು ಅಂತಕ್ಕಂಥದ್ದು ಉತ್ತರ ಬಂದ್ಬಿಟ್ಟು ಇರುವೆಗಳು ಮತ್ತು ಗೆದ್ದಲು ಹುಳುಗಳು. ಇವುಗಳನ್ನು ಮಣ್ಣನ್ನ ಬಗೆದು ಗೂಡನ್ನ ಕಟ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದರಿಂದ ಏನಾಗ್ತದೆ ಅಂದ್ರ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ. ಮಣ್ಣಿನ ಫಲವತ್ತತೆ ಹೆಚ್ಚಾದಾಗ ಏನದಂದ್ರ ಬೀಜಗಳಿಗೆ ಗಾಳಿ ಆಡಲು ಸಹಾಯವನ್ನ ಮಾಡ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನೀರುಣಿಸಲು ಕೂಡ ಸಹಾಯವನ್ನ ಮಾಡ್ತಕ್ಕಂಥದ್ದು ನೋಡ್ತೀವಿ. ನೀರುಗಳು ಸರಾಗವಾಗಿ ಏನದಂದ್ರ ಬೀಜಗಳಿಗೆ ತಲುಪಲು ಕೂಡ ಸಹಾಯಕವನ್ನ ಆಗ್ತಕ್ಕಂಥದ್ದು ನೋಡ್ತೀವಿ ಇವುಗಳು. ಹಾಗಾಗಿ ಸಸ್ಯಗಳು ಏನದಂದ್ರ ಸೊಂಪಾಗಿ ಬೆಳೆಯಲು ಸಹಾಯಕವನ್ನ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಮಣ್ಣಿನಲ್ಲಿ ಗಾಳಿ ಆಡುವಂತೆ ಮಾಡಿ ಸಸ್ಯಗಳು ಸೊಂಪಾಗಿ ಬೆಳೆಯಲು ಸಹಾಯ ಮಾಡ್ತಕ್ಕಂಥ ಕೀಟಗಳು ಯಾವುವು ಅಂದ್ರ ಇರುವೆಗಳು ಮತ್ತು ಗೆದ್ದಲು ಹುಳುಗಳು. ಇರುವೆ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಕೂಡ. ಉತ್ತರ ಬಂದ್ಬಿಟ್ಟು ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಇರುವೆಗಳು ತನ್ನ ಬೆನ್ನ ಮೇಲೆ ಎಲೆಯನ್ನ ಹೊತ್ತು ಸಾಗುವ ಇರುವೆಗಳಿಗೆ ಏನಂತ ಕರೀತಾರೆ ಅಂದ್ರ ಛತ್ರಿ ಇರುವೆಗಳು ಎಂದು ಕರೆಯುತ್ತಾರೆ. ಇವು ಎಲೆಗಳನ್ನ ಛತ್ರಿಯಂತೆ ಬಳಸುವುದರಿಂದ ಇವುಗಳಿಗೆ ಈ ಒಂದು ಹೆಸರು ಬಂದಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇರುವೆಗಳು ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ತನ್ನ ಬೆನ್ನ ಮೇಲೆ ಎಲೆಯನ್ನ ಹೊತ್ತು ಸಾಕ್ತಕ್ಕಂಥದ್ದು ನೋಡ್ತೀವಿ. ಇವನ್ನ ಏನಂತ ಹೇಳಿ ಕರೀತಾರೆ ಅಂದ್ರ ಛತ್ರಿ ಇರುವೆಗಳು ಅಂತ ಹೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಇವು ಎಲೆಗಳನ್ನ ಛತ್ರಿಯಂತೆ ಬಳಸುವುದರಿಂದ ಯಾವುದರಿಂದ ಹೆಸರು ಬಂದಿದೆ ಅಂತ ಹೇಳಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಕೂಡ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಯಾವುದರಿಂದ ಇವುಗಳಿಗೆ ಛತ್ರಿ ಇರುವೆಗಳು ಎಂದು ಹೆಸರು ಬಂದಿದೆ ಅಂದ್ರೆ ಇವುಗಳು ಎಲೆಯನ್ನ ಛತ್ರಿಯಂತೆ ಬಳಸುವುದರಿಂದ ಅಂತ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ನೆನಪಿನಲ್ಲಿ ಇರಬೇಕಾದ ವಿಷಯ. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಪ್ರಾಣಿ ಜಗತ್ತಿನಲ್ಲಿ ಕಂಡು ಬರುವ ಅದ್ಭುತ ನಿರ್ಮಾಣಗಳು ಯಾವುವು ಅಂತಕ್ಕಂಥದ್ದು. ಉತ್ತರ ಜೇನುಗೂಡು, ಗೆದ್ದಲು ಹುತ್ತ, ಜೇಡ್ರ ಬಲೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಕೀಟಗಳು ಯಾವುದೇ ಇಂಜಿನಿಯರ್ ಸಹಾಯವಿಲ್ಲದೆ ಅತಿ ಸುಂದರವಾದ ಮತ್ತು ವೈಜ್ಞಾನಿಕ ಮನೆಗಳನ್ನ ನಿರ್ಮಿಸಿಕೊಳ್ಳುತ್ತವೆ. ಹಾಗಾಗಿ ನಮ್ಗೆ ಗೊತ್ತಿರಬೇಕು ಪ್ರಾಣಿ ಜಗತ್ತಿನಲ್ಲಿ ಕಂಡುಬರುವ ಅದ್ಭುತ ನಿರ್ಮಾಣಗಳು ಯಾವುವು ಅಂದ್ರ ಜೇನುಗೂಡು ಆಗಿರ್ಬೋದು, ಅದೇ ರೀತಿಯಾಗಿ ಗೆದ್ದಲು ಹುತ್ತ, ಜೇಡ್ರ ಬಲೆ,